ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ನಮಗೆ ಪ್ರಾರ್ಥನೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ಆದಿಕಾಂಡ 3ನೇ ಅಧ್ಯಾಯ 8ನೇ ವಾಕ್ಯ. ಅಂದು ಸಂಜೆಯ ತಂಗಾಳಿಯಲ್ಲಿ ಸರ್ವೇಶ್ವರನಾದ ದೇವರು ತೋಟದೊಳಗೆ ಸಂಚರಿಸುವ ಸಪ್ಪಳವು ಕೇಳಿಸಿತು. ಅವರಿಗೆ ಕಾಣಿಸಿಕೊಳ್ಳಬಾರದೆಂದು ಆದಾಮನು ಅವಳು ಹಿಂದೆ ಅವಿತುಕೊಂಡರು. ಪ್ರಿಯರೇ, ದೇವರ ಸಪ್ಪಳ ಕೇಳಿದ ಏದೇನ್ ಉದ್ಯಾನವನ. ದೇವರ ವಾಕ್ಯದ ಸಪ್ಪಳ ಕೇಳುವಾಗ ದೇವರ ಮುಂದೆ ಅವಿತುಕೊಳ್ಳದ ಹಾಗೆ ನಮಗೊಂದು ಕೃಪೆ ಬೇಕು. ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕು. ದೇವರ ಸಾನ್ನಿಧ್ಯದಲ್ಲಿ ನಿಂತು ದೇವರ ಅನುಗ್ರಹದಲ್ಲಿ ಅವಿತುಕೊಳ್ಳದೆ ಇರಲು ನಮಗೆ ಕೃಪೆ ಬೇಕು. ಪ್ರಿಯರೇ, ದೇವರ ಸಪ್ಪಳ ಕೇಳಿದ ಏದೇನ್ ಉದ್ಯಾನವನದಲ್ಲಿ ದೇವರು ಅವರನ್ನು ಸಂದರ್ಶಿಸುವ ಸಮಯವಾಗಿತ್ತು. ಪ್ರಿಯರೇ, ದೇವರ ಸಪ್ಪಳ ಆಲಿಸುವ ಅನೇಕ ವ್ಯಕ್ತಿಗಳಿದ್ದಾರೆ, ಕುಟುಂಬಗಳು ಇವೆ. ನಾವು ಇಂದು ಈ ಸಮಯದಲ್ಲಿ ದೇವರ ವಾಕ್ಯ ಆಲಿಸುವಾಗ ದೇವರ ಸಪ್ಪಳವಾಗಿದೆ, ದೇವರ ಸಂದರ್ಶನದ ಸಮಯವಾಗಿದೆ. ನಮ್ಮ ಜೀವನದಲ್ಲಿ ದೇವರ ಸಪ್ಪಳ ಆಲಿಸಿದ ಏದೇನ್ ಉದ್ಯಾನವನದ ಹಾಗೆ ನಮ್ಮ ಕುಟುಂಬದಲ್ಲಿ ದೇವರ ಸಪ್ಪಳ ಮೊಳಗಲಿ. ಹಲ್ಲೆಲೂಯ. ಅನೇಕ ಲಕ್ಷಗಟ್ಟಲೆ ವ್ಯಕ್ತಿಗಳ ಜೀವನದಲ್ಲಿ ದೇವರ ಸಪ್ಪಳವು ಮೊಳಗಲಿ. ಈ ವಾಕ್ಯದ ಸಪ್ಪಳದಲ್ಲಿ ದೇವರ ಸಾನ್ನಿಧ್ಯವಿದೆ. ಒಂದು ವ್ಯಕ್ತಿ ಅದನ್ನು ಆಲಿಸದೆ ಅವಿತು ಕುಳಿತರೆ ಅಲ್ಲಿ ಬಿಡುಗಡೆಗಳು ಸಂಭವಿಸುವುದಿಲ್ಲ. ದೇವರ ಸಾನ್ನಿಧ್ಯ, ದೇವರ ಸಪ್ಪಳ, ಅದು ನಮ್ಮ ಜೀವನದಲ್ಲಿ ಬಿಡುಗಡೆಯ ಸಮಯವಾಗಿದೆ, ಉನ್ನತಕ್ಕೇರುವ ಸಮಯವಾಗಿದೆ, ರಕ್ಷೆಯ ಸಮಯವಾಗಿದೆ, ಸೌಖ್ಯದ ಸಮಯವಾಗಿದೆ, ಅನುಗ್ರಹದ ಸಮಯವಾಗಿದೆ. ಪ್ರಿಯರೇ, ಕುಗ್ಗಿ ಹೋದ ಕುಟುಂಬವನ್ನು ದೇವರು ಇಂದು ಸಂದರ್ಶಿಸುತ್ತಾರೆ ಎಂದು ವಿಶ್ವಾಸಿಸೋಣ. ಈ ಸಮಸ್ಯೆಗಳು ಹೇಗೆ ಪರಿಹರಿಸುವುದು ಎಂದು ಚಿಂತಿಸುವವರೇ, ದೇವರು ಆ ಸಮಸ್ಯೆಯಲ್ಲಿ ಸಂದರ್ಶಿಸುತ್ತಾರೆ. ನಿಮ್ಮನ್ನು ನಿಮ್ಮ ರೋಗದ ಅವಸ್ಥೆಯಲ್ಲಿ ಸಂದರ್ಶಿಸುತ್ತಾರೆ, ನಿಮ್ಮ ಸಂಪತ್ತಿನ ಕಾರ್ಯದಲ್ಲಿ ಸಂದರ್ಶಿಸುತ್ತಾರೆ, ನಿನ್ನ ಜೀವನವನ್ನು ಸಂದರ್ಶಿಸುತ್ತಾರೆ. ಹಲ್ಲೆಲೂಯ. ಯೇಸು ಸ್ವಾಮಿಯ ಸಂದರ್ಶನದ ದಿನವಾಗಲಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.